ಎಲ್ರಿಗೂ ನಮಸ್ಕಾರ. ತಾವೆಲ್ಲರೂ ಕೂಡ ಆ, ಹೊಸ ಸಮೀಕ್ಷೆ ಆ್ಯಪ್ ವರ್ಷನ್ 3.10ನ ಈಗಾಗಲೇ ಅಪ್ಡೇಟ್ ಮಾಡ್ಕೊಂಡಿರ್ತೀರ. ಸೊ ಅದರಲ್ಲಿ ಒಂದು ಆ, ವಿಶೇಷತೆ ಇದೆ. ಅದನ್ನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನು ವಿಶೇಷತೆ ಅಂತ ಹೇಳಿದ್ರೆ, ಈಗ ನಮಗೆ ಒಂದು ಸಮೀಕ್ಷಾ ಬ್ಲಾಕನ್ನು ಕೊಟ್ಟಿರ್ತಾರೆ. ಆ ಸಮೀಕ್ಷಾ ಬ್ಲಾಕಲ್ಲಿ ಎಷ್ಟು ಮನೆಗಳನ್ನು ನಾವು ಯು ಎಚ್ ಐ ಡಿಯಿಂದ ಮಾಡಿರ್ತೀವಿ, ಹಾಗೆ ಎಷ್ಟು ಮನೆಗಳನ್ನು ನಾವು ನೋ ಯು ಎಚ್ ಐ ಡಿ ಆಪ್ಷನ್ ತೆಗೆದುಕೊಂಡು ಹೊಸದಾಗಿ ನಂಬರನ್ನು ಜನ್ರೇಟ್ ಮಾಡಿಕೊಂಡು ಸಮೀಕ್ಷೆಯನ್ನು ಮಾಡಿರ್ತೀವಿ ಅನ್ನೋದನ್ನು ನಾವು ಈ ಒಂದು ಆ, ಹೊಸ ವರ್ಷನ್ನಲ್ಲಿ ನಾವು ತಿಳ್ಕೊಬಹುದು. ಹಾಗೆಯೇ ಈಗ ನಮ್ಮಲ್ಲಿ ಬೇರೆಯವರು ನಮ್ಮ ಬ್ಲಾಕಿಗೆ ಬೇರೆಯವರು ಬಂದು ಕೂಡ ಸಮೀಕ್ಷೆ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅವ್ರಿಗೆ ಯು ಎಚ್ ಐ ಡಿ ನಂಬರ್ ಶೋ ಆಗಿರಲ್ಲ, ಅವರು ಕೂಡ ನೋ ಯು ಎಚ್ ಐ ಡಿ ಆಪ್ಷನ್ ತೆಗೆದುಕೊಂಡು ಜನ್ರೇಟ್ ಮಾಡಿಕೊಂಡು ಹೋಗಿರ್ತಾರೆ. ಸೊ ಹಾಗಾಗಿ ನಮ್ಮ ಬ್ಲಾಕ್ನಲ್ಲಿ ಎಷ್ಟು ಮನೆಗಳು ಆ, ಅಧಿಕೃತ ಯು ಎಚ್ ಐ ಡಿಯಿಂದ ಸಮೀಕ್ಷೆ ಆಗಿದ್ದಾವೆ, ಎಷ್ಟು ಮನೆಗಳು ಹೊಸದಾಗಿ ನಂಬರನ್ನ ಜನ್ರೇಟ್ ಮಾಡಿಕೊಂಡು ಅಂದರೆ ನೋ ಯು ಎಚ್ ಐ ಡಿ ಆಪ್ಷನ್ ತೆಗೆದುಕೊಂಡು ಜನ್ರೇಟ್ ಮಾಡಿ ಸಮೀಕ್ಷೆ ಮಾಡಿದ್ದಾರೆ ಅನ್ನೋದನ್ನು ನಾವು ಇದರಲ್ಲಿ ನಾವು ತಿಳ್ಕೊಬೋದು. ಸೊ ಇದು ತಿಳ್ಕೊಳ್ಳೋದಕ್ಕಿಂತ ಮೊದಲು ತಾವೇನು ಮಾಡಬೇಕಂದ್ರೆ ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಒಂದು ನಿಮಿಷ ಈ ಥರ ನೀವು ನಿಮ್ಮದು ಮೊಬೈಲ್ ಸೆಟ್ಟಿಂಗ್ಸ್ ಇರುತ್ತೆ. ಆ ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಫಸ್ಟ್ ನೀವು ಇದನ್ನು ಸೆಟ್ ಮಾಡ್ಕೋಬೇಕು. ಸೊ ಏನು ಅಂತ ಹೇಳಿದ್ರೆ, ಈ ರೀತಿ ಸೆಟ್ಟಿಂಗ್ಸ್ಗೆ ಹೋಗ್ತೀರಾ. ಸೆಟ್ಟಿಂಗ್ಸ್ನ ಈ ಒಂದು ಸರ್ಚ್ ಬಾರಲ್ಲಿ ಫಸ್ಟು ಫಾಂಟ್ ಸೈಜ್ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಫಾಂಟ್ ಸೈಜ್ ಕಾಣಿಸುತ್ತೆ. ಫಾಂಟ್ ಸೈಜ್ನ ಫುಲ್ಲು ನೀವು ಸ್ಮಾಲ್ ಸೈಜ್ಗೆ ಇಟ್ಕೋಬೇಕು. ಫುಲ್ ಎಡ್ಜ್ ಕಾಣಿಸ್ತಿದೆಯಲ್ಲ, ಈ ಥರ ಇಟ್ಕೋಬೇಕು. ಹಾಗೆಯೇ ಇಲ್ಲಿ ಡಿಸ್ಪ್ಲೇ ಸೈಜನ್ನು ಕೂಡ ನೀವು ಕಡಿಮೆಗೆ ಇಟ್ಕೋಬೇಕು. ಸೊ ಇಟ್ಕೊಂಡಾದ್ಮೇಲೆ ಇಲ್ಲಿ ರೀಸೆಟ್ ಇರುತ್ತೆ, ರೀಸೆಟ್ ಬಟನ್ ಒತ್ತಿದ್ರೆ ಸೊ ಯಥಾ ಪ್ರಕಾರಕ್ಕೆ ಬರುತ್ತೆ, ರೀಸೆಟ್ಟನ್ನು ಕೊಡಬಾರ್ದು. ಸೊ ಇದನ್ನು ಕ್ಲೋಸ್ ಮಾಡಿಕೊಂಡು ಇಲ್ಲಿ ಆ್ಯಪನ್ನು ನೀವು ಮೊಬೈಲ್ ನಂಬರು ಪಿನ್ ಹಾಕಿ ನೀವು ಲಾಗಿನ್ ಆಗ್ತೀರಾ. ಸೊ ಇಲ್ಲಿ ಕಂಪ್ಲೀಟೆಡ್ ಅಂತ ನಿಮಗೆ ಕಾಣಿಸುತ್ತೆ, ಅಂದರೆ ಟಾರ್ಗೆಟೆಡ್ ಹೌಸು ನೀವು ಅಚೀವ್ ಮಾಡಿರೋ ಹೌಸಸ್ ಇಲ್ಲಿ ಕಾಣಿಸುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಇಲ್ಲಿ ಕಂಪ್ಲೀಟೆಡು ಈ ಥರ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇದನ್ನು ನೀವು ನೋಡ್ಬೋದು. ಸೊ ಇಲ್ಲಿ ನಿಮಗೆ ಸುಮಾರು ಒಂದು 100ರಿಂದ 150 ಮನೆಗಳಿರ್ತದೆ. ಬಟ್ ಇಲ್ಲಿ ನಿಮಗೆ ಕೇವಲ ಒಂದು 3, 6, 7, 8, 9, 10 ಮನೆಗಳು ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಉಳಿದಿದ್ದು ನಿಮಗೆ ಇಲ್ಲಿ ಶೋ ಆಗಲ್ಲ. ಸೊ ಫಸ್ಟ್ ಇಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ. ಅಂದರೆ ಈಗ ಅಧಿಕೃತ ಯು ಎಚ್ ಐ ಡಿ ಹಾಕಿ ಮಾಡಿರುವಂಥ ಮನೆಗಳು, ನೋ ಯು ಎಚ್ ಐ ಡಿ ಆಪ್ಷನ್ ತೆಗೆದುಕೊಂಡು ಜನ್ರೇಟ್ ಮಾಡಿರ್ತಕ್ಕಂಥ ಮನೆಗಳನ್ನು ಹೇಗೆ ನಾವು ಗುರ್ತಿಡಿಯೋದು ಅನ್ನೋದನ್ನು ನೋಡೋಣ. ಸೊ ನೋಡಿ ಇಲ್ಲಿ ಮೊದಲನೇದು ಇಲ್ಲಿ ಅಪ್ಲಿಕೇಶನ್ ಐ ಡಿ ಬಂದಿರ್ತದೆ, ಸರ್ವೆ ಡೇಟ್ ಕೂಡ ಬಂದಿರ್ತದೆ, ಯು ಎಚ್ ಐ ಡಿ ನಂಬರ್ ಇರ್ತದೆ. ಅದ್ರ ಮುಂದೆ ಜನ್ರೇಟೆಡ್ ಯು ಎಚ್ ಐ ಡಿ ಅಂತ ಹೇಳಿ ಫಾಲ್ಸ್ ಅಂತ ಇದೆ. ಈ ಫಾಲ್ಸ್ ಅಂತ ಇದ್ದರೆ ಅದರ ಅರ್ಥ ಏನು? ಸೊ ಏನು ಮನೆ ಮೇಲೆ ಸ್ಟಿಕ್ಕರ್ ಹಾಕಿರ್ತಾರೆ, ಆ ಸ್ಟಿಕ್ಕರ್ನಲ್ಲಿ ಏನು ಯು ಎಚ್ ಐ ಡಿ ನಂಬರ್ ಹಾಕಿರ್ತಾರೆ, ಆ ಯು ಎಚ್ ಐ ಡಿ ನಂಬರನ್ನೇ ಹಾಕಿ, ಅಂದರೆ ಅಧಿಕೃತವಾಗಿ ಯು ಎಚ್ ಐ ಡಿ ನಂಬರನ್ನು ಹಾಕಿ ನೀವು ಸಮೀಕ್ಷೆಯನ್ನು ಮಾಡಿದರೆ ಸೊ ಈ ರೀತಿ ಜನ್ರೇಟೆಡ್ ಯು ಎಚ್ ಐ ಡಿ ಫಾಲ್ಸ್ ಅಂತ ಹೇಳಿ ಇರ್ತದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಯು ಎಚ್ ಐ ಡಿ ನಂಬರ್ ಹಾಕಿ ನೀವು ಸಮೀಕ್ಷೆ ಮಾಡಿದರೆ ಜನ್ರೇಟೆಡ್ ಯು ಎಚ್ ಐ ಡಿ ಫಾಲ್ಸ್ ಅಂತ ಹೇಳಿ ಇರುತ್ತೆ. ಸೊ ಹಾಗೆಯೇ ಅದ್ರ ಕೆಳಗಡೆ ನೋಡಿ ಸೆಕೆಂಡ್ ಒನ್ ಇದೆ, ಅಪ್ಲಿಕೇಶನ್ ಐ ಡಿ, ಸರ್ವೆ ಡೇಟ್ ಇದೆ, ಯು ಎಚ್ ಐ ಡಿ 6044 ಈ ಥರ ಬೇರೆ ನಂಬರಿಂದ ಬಂದಿರ್ತದೆ. ಜನ್ರೇಟೆಡ್ ಯು ಎಚ್ ಐ ಡಿ ಟ್ರೂ ಅಂತ ಹೇಳಿದೆ. ಜನ್ರೇಟೆಡ್ ಯು ಎಚ್ ಐ ಡಿ ಟ್ರೂ ಅಂತ ಹೇಳಿದ್ರೆ ಆ ಮನೆ ಸಮೀಕ್ಷೆಯನ್ನು ಹೊಸ ನಂಬರನ್ನು ಜನ್ರೇಟ್ ಮಾಡಿಕೊಂಡು ಸಮೀಕ್ಷೆಯನ್ನು ಮಾಡಿರ್ತೀರಾ ಅಂತ. ಅಂದರೆ ನೋ ಯು ಎಚ್ ಐ ಡಿ ಆಪ್ಷನ್ ತೆಗೆದುಕೊಂಡು ಹೊಸದಾಗಿ ನಂಬರನ್ನು ಜನ್ರೇಟ್ ಮಾಡಿಕೊಂಡು ಮಾಡಿರ್ತಕ್ಕಂತಹ ಮನೆ ಸಮೀಕ್ಷೆ ಮಾಡಿರ್ತೀರಾ ಆ ಮನೆಯನ್ನು. ಸೊ ಈ ರೀತಿ ನೀವು ಅರ್ಥ ಮಾಡ್ಕೋಬಹುದು, ಇದನ್ನು ಅರ್ಥ ಮಾಡ್ಕೋಬೋದು. ಈಗ ನಿಮಗೆ ಇಡೀ ನಿಮ್ಮ ಬ್ಲಾಕಲ್ಲಿ ಎಷ್ಟು ಅಧಿಕೃತ ಯು ಎಚ್ ಐ ಡಿ ತೆಗೆದುಕೊಂಡು ಸಮೀಕ್ಷೆ ಮಾಡಿದ್ದೀವಿ, ಎಷ್ಟು ನೋ ಯು ಎಚ್ ಐ ಡಿ ಆಪ್ಷನ್ ತೆಗೆದುಕೊಂಡು ಸಮೀಕ್ಷೆ ಮಾಡಿದ್ದೀವಿ ಅನ್ನೋದನ್ನು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಫಾಲ್ಸ್ ಅಂತ ಇದ್ದರೆ, ಜನ್ರೇಟೆಡ್ ಯು ಎಚ್ ಐ ಡಿ ಫಾಲ್ಸ್ ಅಂತ ಇದ್ದರೆ ಅಧಿಕೃತ ಯು ಎಚ್ ಐ ಡಿ ನಂಬರ್ ಅಂದರೆ ಸ್ಟಿಕ್ಕರ್ ಮೇಲಿರೋ ಯು ಎಚ್ ಐ ಡಿ ನಂಬರನ್ನು ಹಾಕಿ ನೀವು ಸಮೀಕ್ಷೆ ಮಾಡಿರ್ತೀರಾ ಅಂತ. ಟ್ರೂ ಅಂತ ಇದ್ದರೆ, ಜನ್ರೇಟೆಡ್ ಯು ಎಚ್ ಐ ಡಿ ಟ್ರೂ ಅಂತ ಇದ್ದರೆ ನೀವು ನೋ ಯು ಎಚ್ ಐ ಡಿ ಆಪ್ಷನ್ ತೆಗೆದುಕೊಂಡು ಹೊಸದಾಗಿ ನಂಬರನ್ನು ಜನ್ರೇಟ್ ಮಾಡಿಕೊಂಡು ಮನೆಯನ್ನು ಸಮೀಕ್ಷೆ ಮಾಡಿರ್ತೀರಾ ಅಂತ. ಸೊ ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಒಂದು ಬಟನ್ ಇದೆ. ಸೊ ಪ್ರೀವಿಯಸ್ಸು ಮತ್ತು ನೆಕ್ಸ್ಟ್ ಅಂತ. ಸೊ ನೋಡಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಇಲ್ಲಿ ಕೊಟ್ಟರೆ ಎಲ್ಲ ಪೇಜ್ಗಳು ಓಪನ್ ಆಗ್ತಾ ಹೋಗುತ್ತೆ. ಸೊ ನೀವೆಷ್ಟು ಮನೆ ಮಾಡಿದ್ದೀರಾ ಅಷ್ಟು ಮನೆದು ಇಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ. ಸೊ ಈ ರೀತಿ ಬರ್ತದೆ. ಇದು ನೆಕ್ಸ್ಟ್ ಬಟನ್.
ಓಕೆನಾ. ಈಗ ಇಲ್ಲೇ ಪಕ್ಕದಲ್ಲಿ ಪ್ರೀವಿಯಸ್ ಅಂತ ಕಾಣಿಸುತ್ತೆ, ನಿಮಗೆ ಸಣ್ಣದಾಗಿ ಕಾಣಿಸುತ್ತೆ. ಸೊ ಅದನ್ನು ಒತ್ತುತ್ತಾ ಬಂದರೆ ಮತ್ತೆ ನೀವು ಬ್ಯಾಕ್ ಬರ್ತೀರಾ. ಸೊ ಈ ರೀತಿ ನೀವು ಬೇಕಾದರೆ ಈ ಮನೆಗಳದು ಅಂದರೆ ಯು ಎಚ್ ಐ ಡಿ ಮನೆಗಳು, ನೋ ಯು ಎಚ್ ಐ ಡಿ ಆಪ್ಷನ್ ತೆಗೆದುಕೊಂಡು ಮಾಡಿರ್ತಕ್ಕಂಥ ಮನೆಗಳ ಸಮೀಕ್ಷೆಯನ್ನು ಬೇಕಾದರೆ ನೀವು ತಿಳ್ಕೋಬಹುದು. ಇದು ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ.